ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಠಾಣೆಯೊಂದರಲ್ಲಿ ಕಳೆದ ತಿಂಗಳು 18ನೇ ತಾರೀಕಿಂದ 20ನೇ ತಾರೀಕು ನಡುವೆ ಮಂಟೂರು ಗ್ರಾಮದ ಒಬ್ಬ ವ್ಯಕ್ತಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಸರಿ ಕರೆ ಬಂದಿದೆ. ಕರೆ ಬಂದುಬಿಟ್ಟು ಅವರಿಗೆ ಬೆದರಿಕೆ ಹಾಕಲಾಗಿದೆ. ಬೆದರಿಕೆ ಹಾಕಿದಂಥ ಸಂದರ್ಭದಲ್ಲಿ ಅವನು ಒಂದು ಲ್ಯಾಂಡನ್ನು ಮಾರಿರೋದ್ರ ವಿಚಾರವಾಗಿ ಸ್ವಲ್ಪ ಗೊಂದಲ ಇರುತ್ತೆ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿಲ್ಲ ಅಂತಂದು ಸಂಬಂಧಪಟ್ಟವ್ರ ಹತ್ರ ಅವನು ಹೋಗುವಂಥದ್ದು, ಭೇಟಿ ಮಾಡುವಂಥದ್ದು, ರಿಕ್ವೆಸ್ಟ್ ಮಾಡುವಂಥದ್ದು ಮಾಡ್ತಾ ಇರ್ತಾನೆ. ಅದರ ಹಿನ್ನೆಲೆಯಲ್ಲಿ ಒಂದು 2 ನಂಬರಿಂದ ಬೇರೆ ಬೇರೆ ಸಮಯದಲ್ಲಿ ಸಾಕಷ್ಟು ಕರೆಗಳು ಬಂದಿದ್ದಾವೆ. ಆ ಕರೆಗಳು ಬಂದು ಥ್ರೆಟನ್ ಮಾಡುವಂಥದ್ದು, ಲೈಫ್ ಥ್ರೆಟ್ ಮಾಡುವಂಥದ್ದು ಮತ್ತು ಅವ್ರ ಕುಟುಂಬ ಸದಸ್ಯರ ಚಲನವಲನದ ಬಗ್ಗೆ ಮಾಹಿತಿಯನ್ನು ತಿಳಿದು ಅವ್ನ ಮನೆ ಮತ್ತು ಯಾವ ಥರ ಗಾಡಿ ಉಪಯೋಗಿಸ್ತಾರೆ, ಯಾರ ಜೊತೆ ಓಡಾಡ್ತಾರೆ ಅದೆಲ್ಲದೂ ಅವನು ಹೇಳಿಬಿಟ್ಟು ಲೈಫ್ ಥ್ರೆಟ್ ಕೊಟ್ಟಿರುವಂಥದ್ದು ಮತ್ತು ಹಣಕ್ಕೆ ಡಿಮ್ಯಾಂಡ್ ಮಾಡುವಂಥದ್ದು, ಸುಮಾರು 1 ಕೋಟಿಯಷ್ಟು ಹಣ ಡಿಮ್ಯಾಂಡ್ ಮಾಡುವಂಥದ್ದು ಮತ್ತು ಲೈಫ್ ಥ್ರೆಟ್ ಕೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ನಂತರ ನಮ್ಮ CCB ಅವ್ರ ಕಡೆಯಿಂದ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿಸಿದ್ವಿ. ಆ ಇನ್ವೆಸ್ಟಿಗೇಷನಲ್ಲಿ ನಮಗೆ ಸಿಕ್ಕಂತಹ ಎವಿಡೆನ್ಸಸ್ಸು ಅದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ 2 ಭಾಗಗಳಿಗೆ ಸೇರಿದಂಥ ಸುಮಾರು 7 ಜನ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ. ಮುಂದುವರೆದು ಇನ್ನೊಬ್ಬ ಆರೋಪಿ ಒಟ್ಟು 8 ಜನ ಆರೋಪಿಗಳನ್ನು ಈಗ ವಶಕ್ಕೆ ತಗೊಂಡು ವಿಚಾರಣೆಗೆ ಮಾಡ್ತಾಯಿದ್ದೀವಿ. 7 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಇನ್ನೊಬ್ಬ ಆರೋಪಿಯನ್ನು ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ. ನಮಗೆ ಸಿಕ್ಕಿರುವಂಥ ತಾಂತ್ರಿಕ ಸಾಕ್ಷಿಗಳು ಮತ್ತು ಬೇರೆ ಬೇರೆ ರೀತಿಯ ಸಾಕ್ಷಿಗಳನ್ನು ಹಾಕಿ ಈ ಪ್ರಕರಣ ತನಿಖೆ ಮಾಡಲಾಗ್ತದೆ. ಪ್ರಮುಖ ಆರೋಪಿ ಸರ್ ನೋಟೋರಿಯಸ್ ರೌಡಿನೊಬ್ಬನ ಅರೆಸ್ಟ್ ಮಾಡಿದ್ದೀವಿ ಸರ್. ಈಗ ಒಟ್ಟು 8 ಜನರನ್ನ ನಮ್ಮ ವಶದಲ್ಲಿದ್ದಾರೆ. 7 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನೊಬ್ಬರು ಕೂಡ ಸಾಕ್ಷ್ಯಾಧಾರಗಳ ಸಂಗ್ರಹ ಮಾಡ್ತಾರೆ. ಅವರು ಕೂಡ ಮುಂದಿನ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಈಗ ಇದರಲ್ಲಿ ಕಂಪ್ಲೇನೆಂಟ್ ಏನಿದ್ದಾರೆ ಅವರು ಸುಮಾರು 70 ವರ್ಷ ವಯಸ್ಸಾಗಿದೆ ಮತ್ತು ಕುಟುಂಬ ಸದಸ್ಯರು ಬೇರೆ ಬೇರೆ ಕಡೆ ಇರೋದ್ರಿಂದ ಅವರು ನಮ್ಮ ಮಾಹಿತಿಯನ್ನು ಹೇಳ್ಬೇಡಿ ಒಂದು. ಎರಡನೇದು, ಅವ್ರನ್ನ ಕೆಲವು ಸಂದರ್ಭದಲ್ಲಿ ಕೆಲವರು ಫಾಲೋ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಕೆಲವರು ಅನುಮಾನಾಸ್ಪದವಾಗಿ ನಾನು ಹಿಂದೆ ಮುಂದೆ ಓಡಾಡ್ತಿದ್ದು ನನ್ನ ಗಮನಕ್ಕೆ ಬಂದಿದೆ ಅಂತ ಹೇಳಿದರು. ಅದರ ಹಿನ್ನೆಲೆಯಲ್ಲಿ ನಾವು ಟೆಸ್ಟ್ ಐಡೆಂಟಿಫಿಕೇಷನ್ ಪೀರಿಯಡನ್ನು ಕೂಡ ಮಾಡಬೇಕಾಗುತ್ತೆ ಈ ಪ್ರಕರಣದಲ್ಲಿ. ಹಾಗಾಗಿ ನಾವು ಆರೋಪಿಗಳ ವಿವರವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರಕರಣದಲ್ಲಿ ಸುಮಾರು 10-12 ದಿನದಿಂದ ನಮ್ಮ ACP ಒಬ್ಬರು, ಕೆಲವು ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು 3-4 ತಂಡಗಳು ನಿರಂತರವಾಗಿ ಪ್ರಯತ್ನಪಟ್ಟು ಆರೋಪಿಗಳನ್ನು ವಶಕ್ಕೆ ತಗೊಳ್ಳುವಂಥ ಕೆಲಸ ಮಾಡಿದ್ದಾರೆ. ನಾವು ಹೇಳ್ತಿರುವಂಥ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿಯನ್ನು ಬೆಂಗಳೂರಲ್ಲಿ ವಶಕ್ಕೆ ತಗೊಂಡು ಯಾರ್ಯಾರ್ದು ಪಾತ್ರ ಬರುತ್ತೆ ಅವರೆಲ್ಲ ಪ್ರವೇಶ ಮಾಡ್ತಾರೆ. ಸರ್, ಈಗೇನು ವಶ ತೊಗೊಂಡ್ರೆ ಎಲ್ಲ ಪೆರೋಲ್ ಮೇಲೆ ಬಂದಿದ್ರೆ ಹೊರಗಡೆ ಎಷ್ಟು ದಿನದಿಂದ ಬಂದಿದ್ರು? ಕಳೆದ ಆಗಸ್ಟ್ 2ನೇ ತಾರೀಕು 3ನೇ ತಾರೀಕಿಂದ ಅವರು ಸುಮಾರು ಆ ವ್ಯಕ್ತಿ 40-45 ದಿನಗಳ ಕಾಲ ಪೆರೋಲಲ್ಲಿದ್ದ ಅಂತ ನಮಗೆ ತಿಳಿದು ಹೋಗಿದೆ. ಎಲ್ಲ ಡೀಟೇಲ್ಸ್ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಹಾಕುವಂಥ ಒಂದು ಪ್ರಕರಣ ನಮಗೆಲ್ಲ ಗೊತ್ತಿದೆ. ಇರ್ಫಾನ್ ಅಂತ ಒಂದು ವ್ಯಕ್ತಿ ಮರ್ಡರ್ ಆಗಿತ್ತು. ಆ ಪ್ರಕರಣದ ಪ್ರಮುಖ ಆರೋಪಿ. ಅದರ ಜೊತೆಗೆ ಈ ಹಿಂದೆ ಬೆಂಗಳೂರಿನ ಒಂದು ಕೊಲೆ ಪ್ರಕರಣದಲ್ಲಿ ಲೈಫ್ ಕನ್ಫ್ಯೂಷನ್ ಆಗೋ ವ್ಯಕ್ತಿಗೆ. ಸೊ ಹಂಗಾಗಿ ಇಲ್ಲಿವರೆಗೂ 8 ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಬಹುತೇಕ ಎಲ್ಲರನ್ನ ಅರೆಸ್ಟ್ ಮಾಡಿದ್ದೇವೆ. ಮತ್ತು ಇದು ಮುಂದುವರೆದು ಇನ್ನೂ ಹೆಚ್ಚಿನ ತನಿಖೆ ಆಗುತ್ತೆ. ಇನ್ನೂ ಭಾಳಷ್ಟು ನಮಗೆ ಲೀಡ್ ಸಿಕ್ಕಿದೆ. ಈ ಎಲ್ಲ 7 ಜನ ಏನಿದ್ದಾರೆ ಈ ಭಾಗದಲ್ಲಿ ಈ ಥರ ಅಫೆನ್ಸಸ್ ಮಾಡೋದ್ರ ಮುಖಾಂತರ ತಮ್ಮದೇ ಆದಂಥ ಒಂದು ಸಿಂಡಿಕೇಟ್ ರೀತಿಯಲ್ಲಿ ಮಾಡಿಕೊಂಡು ಭಯಾವೃಷ್ಟಿ ಜನರಲ್ಲಿ ಸುಲಿಗೆ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡವರಾಗಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಕೆಲವರಿಗೆ ಬೆದರಿಕೆ ಕರೆ ಹೋಗಿದೆ ಅನ್ನೋದು ನಮ್ಮ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಆ ರೀತಿ ಯಾರಿಗಾದರೂ ಬೆದರಿಕೆ ಕರೆ ಹೋಗಿದೆ ಅನ್ನೋದಾದರೆ ಅವ್ರು ವಾಲಂಟ್ರಿಲಿ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟು ಆಗುತ್ತೆ. ಇಲ್ಲಾಂದರೆ ತನಿಖೆಯಲ್ಲಿ ನಮಗೆ ಕಂಡುಬಂದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಅನುಮಾನಾಸ್ಪದ ಕರೆಗಳು ಅಥವಾ ಶಂಕಿತ ಕರೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ವೆರಿಫೈ ಮಾಡಿ ನಾವೇ ಸಂಪರ್ಕ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ. ಇದು ಹೊರತುಪಡಿಸಿ ಕೂಡ ಬೇರೆ ಯಾರಿಗಾದರೂ ರೌಡಿ ಶೀಟರ್ಸ್ಗಳ ಹೆಸರಲ್ಲಿ, ನಾವು ಗ್ಯಾಂಗ್ಸ್ಟರ್ಸ್ ಅನ್ನೋ ಹೆಸರಲ್ಲಿ ಅಥವಾ ಬೇರೆ ಬೇರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಹೆಸರಲ್ಲಿ ಕರೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬೆದರಿಕೆ ಕರೆ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ಬೆದರಿಸಿದಂಥ ಸಂದರ್ಭದಲ್ಲಿ ಎಕ್ಸ್ಟ್ರಾಷನ್ ಮಾಡುವಂಥ ಪ್ರಯತ್ನ ಮಾಡಿದಲ್ಲಿ ದಯವಿಟ್ಟು ಪೊಲೀಸ್ ಇಲಾಖೆಗೆ ಬಂದು ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಗಾಗಲಿ ನನಗಾಗಲಿ
ಕಂಪ್ಲೇಂಟನ್ನು ಕೊಡಿ, ನಾವು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸರ್, ಈಗ ಹೆದರಿಕೊಳ್ಳತಕ್ಕಂಥ ಇದರಿಂದ ನಾವು ಹಿನ್ನೆಲೆ ಏನು ಸರ್ ಅವ್ರು ನ್ಯಾಯ ಕೊಡಿಸಿದ್ರು ಅವ್ರಿಗೆ ಯಾಕೆ ಕರೆ ಮಾಡಿದ್ರು? ನಮಗೆ ತಿಳಿದು ಬಂದಿರೋ ರೀತಿ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿದೆ, ಲ್ಯಾಂಡ್ ಪರ್ಚೇಸ್ ಆ್ಯಂಡ್ ಸೆಲ್ಲಿಂಗ್ ಟ್ರಾನ್ಸಾಕ್ಷನ್ ಆಗಿದೆ. ಕಂಪ್ಲೇಂಟ್ ಹೇಳುವಂಥದ್ದು ಏನು ಹಣ ಮಾತಾಡಿದ್ರು ಹಣದ ಪ್ರಕಾರ ಟ್ರಾನ್ಸಾಕ್ಷನ್ ಆಗಿಲ್ಲ, ನಿಮಗೆ ಇದರಲ್ಲಿ ಮೋಸ ಮಾಡಿದ್ರು. ಹಾಗಾಗಿ ನಿರಂತರವಾಗಿ ನಾವು ಸಾಮಾನ್ಯ ಜನರು ಮಂಗಳೂರು ಆ ಕಡೆ ಭಾಗದಲ್ಲಿ ಸಾಮಾನ್ಯ ಜನ ನಾವು ನಮಗೆ ಈ ವಯಸ್ಸಲ್ಲಿ ನನಗೆ ಹೋರಾಟ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರ ಮನೆಗಳಿಗೆಲ್ಲ ಹೋಗಿ ಕೇಳಿ ರಿಕ್ವೆಸ್ಟ್ ಮಾಡಿ ಯಾರ್ಯಾರು ಮಧ್ಯದಲ್ಲಿ ಇನ್ವಾಲ್ವ್ ಆಗಿದ್ದು ಬೈಯರು ಮತ್ತು ಜೊತೆಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದು ಅವೆಲ್ಲ ಕಡೆನೂ ನಾವು ರಿಪೀಟೆಡಾಗಿ ಹೋಗಿ ಮನವಿ ಮಾಡುವಂಥದ್ದು, ರಿಕ್ವೆಸ್ಟ್ ಮಾಡುವಂಥದ್ದು, ಬೆಕ್ ಮಾಡುವಂಥದ್ದು, ನಮಗೇನು ಕೊಡೋದು ಕೊಟ್ಟು ಮುಗಿಸಿ ಅಂತ ಕೇಳ್ತಾ ಇದ್ವಿ, ಬಟ್ ಕೊಡ್ತಿರ್ಲಿಲ್ಲ. ಈ ಮಧ್ಯ ಕೆಲವು ಕರೆಗಳು ಬಂದಿದ್ದಾರೆ. ಹಾಗಾಗಿ ಇದು ಸಂಪೂರ್ಣ ತನಿಖೆ ಆಗಬೇಕಂತ ತಿಳಿಯೋದು. ಅಂದರೆ ಇವರು ಮಧ್ಯವರ್ತಿಗಳಾಗಿದ್ದಾರೆ ಸರ್, ಯಾರು ಅದನ್ನು ವಶಕ್ಕೆ ತೊಗೊಂಡಿದ್ದಾರೆ. ಮಧ್ಯವರ್ತಿಗಳು ಅನ್ನೋದಕ್ಕಿಂತ ಈ ಟ್ರಾನ್ಸಾಕ್ಷನಲ್ಲಿ ಬೈಯರ್ಸ್ ಇದ್ದಾರೆ. ಮತ್ತು ಕೆಲವರು ಮಧ್ಯದಲ್ಲಿ ಕೊಡಿಸಿದ್ದು ಮಾಡಿದ್ದು ಎಲ್ಲ ಇದ್ದಾರೆ. ಅವ್ರುಗಳನ್ನ ಈ ಕಂಪ್ಲೇಂಟ್ ಅಪ್ರೋಚ್ ಮಾಡಿದ್ರು. ಆ ಮಧ್ಯದಲ್ಲಿ ಅನಾಮಧೇಯ ಕರೆಗಳು ಬಂದಿರ್ತದೆ. ಆ ಕರೆಗಳು ಯಾರಿಗೆ ಟ್ರೇಸ್ ಆಗುತ್ತೆ ಅಂತ ನಾವು ಐಡೆಂಟಿಫೈ ಮಾಡಿದಂಥ ಸಂದರ್ಭದಲ್ಲಿ ಇದೊಂದು ಕೇಸ್ ಡಿಸ್ಕ್ಲೋಸ್ ಆಗಿದೆ. ಸರ್, ಈದ್ಗಾ ಮೈದಾನಕ್ಕೆ ಈಗಾಗಲೇ ಪಾಲಿಕೆ ಅನುಮತಿ ಕೊಟ್ಟಿದೆ, ಬಂದೋಬಸ್ತ್ ಯಾವ ರೀತಿ ಸಿಗುತ್ತೆ ಮಾಡ್ತೀವಿ? ಈಗ 7ನೇ ತಾರೀಕು ಇದೇ ತಿಂಗಳು 6 ಮತ್ತು 7ನೇ ತಾರೀಕು ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ಆಗಿದೆ. ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 940ಕ್ಕೂ ಹೆಚ್ಚು ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮತ್ತು ನಂತರ ಬೇರೆ ಬೇರೆ ದಿನದಲ್ಲಿ ಪ್ರಮುಖವಾಗಿ 3, 5, 7, 9, 11ನೇ ದಿನದಲ್ಲಿ ವಿಸರ್ಜನಾ ಕಾರ್ಯಕ್ರಮ ಇರುತ್ತೆ. ಮತ್ತು ಇದೇ ತಿಂಗಳು 16ನೇ ತಾರೀಕು ಈದ್ ಮಿಲಾದ್ ಕೂಡ ಇದೆ. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂರ್ವಭಾವಿ ತಯಾರಿಯನ್ನು ನಾವು ಮಾಡಿದ್ದೇವೆ. ಮುಖ್ಯವಾಗಿ ಈದ್ಗಾ ಮೈದಾನದಲ್ಲಿ ಏನು ಗಣೇಶ ಪ್ರತಿಷ್ಠಾಪನೆ ನಡಿಬೇಕು, ಕಳೆದ 2 ವರ್ಷದಿಂದ ನಡೀತಾ ಬಂದಿದೆ. ಅದಕ್ಕೆ 3 ದಿನಗಳ ಕಾಲ 7ನೇ ತಾರೀಕಿಂದ 3 ದಿನಗಳ ಕಾಲ ಅನುಮತಿಯನ್ನು ಕೊಟ್ಟಿದ್ದಾರೆ. ಒಂದು ಡೇಯನ್ನು ನಮಗೆ ಪ್ರಿಪ್ರೇಷನ್ ಡೇ ಅಂತ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿನ್ನೆ HDMC ಕಮಿಷನರ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅಲ್ಲಿ CCTV ಇರ್ಬೋದು, ಕೆಲವು ಬ್ಯಾರಿಕೇಡಿಂಗ್ ಮಾಡುವಂಥದ್ದು ಇರ್ಬೋದು. ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಮಾಡಿದ್ರು ಆ ರೀತಿ ಮಾಡಲಿಕ್ಕೆ ನಾವು HDMCಗೆ ಮನವಿ ಮಾಡಿದ್ವಿ. ಅದ್ರ ಜೊತೆಗೆ ಅದು ಇನ್ಸ್ಟಾಲೇಷನ್ ದಿನ ಇರ್ಬೋದು, ನಂತರ ಅಲ್ಲಿ ಇದ್ದಂಥ 3 ದಿನ ಇರ್ಬೋದು, ನಂತರದಲ್ಲಿ ವಿಸರ್ಜನೆ 3ನೇ ದಿನ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಬಂದೋಬಸ್ತನ್ನು ಮಾಡಲಿಕ್ಕೆ ನಾವೀಗಾಗಲೇ ಎಲ್ಲ ಕ್ರಮ ಕೈಗೊಂಡಿದ್ದೇವೆ. ಮತ್ತು ನಮ್ಮ ಕೇಂದ್ರ ಕಚೇರಿಯಿಂದ ಹೆಚ್ಚುವರಿ ಅಧಿಕಾರಿಗಳು, ಸಿಬ್ಬಂದಿಗಳು, KSRP ಮತ್ತು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸು ಮತ್ತು DCP ಹಂತದ DCP/SP ಹಂತದ ಅಧಿಕಾರಿಯಿಂದ ಹಿಡಿದು ಹೆಚ್ಚುವರಿ ಇನ್ಸ್ಪೆಕ್ಟ್ರು, ACP, ಸಬ್ ಇನ್ಸ್ಪೆಕ್ಟರ್ಗಳು ಜೊತೆಗೆ ಸಾಕಷ್ಟು ನಮ್ಮ ಫೋರ್ಸ್ ಏನು ಹೆಚ್ಚುವರಿ ಅಗತ್ಯ ಇದೆ ಅದನ್ನಷ್ಟನ್ನು ಕೊಟ್ಟಿದ್ದಾರೆ, ಹೋಮ್ ಗಾರ್ಡ್ ಸೇರಿದಂತೆ. ಹಾಗಾಗಿ ಒಂದು ಅತ್ಯಂತ ಶಾಂತಿಯುತ ಸಂಭ್ರಮಾಚರಣೆ ಈ ವರ್ಷ ಏನು ನಡಿಬೇಕು ಅದಕ್ಕೆ ಪೂರಕವಾಗಿ ತಯಾರಿ ಮಾಡಿಕೊಳ್ಳಬೇಕು. ಸರ್, ಗೋಕುಲ್ ಸರ್, ಪ್ರತಿ ವರ್ಷದಾಗ 19 ಷರತ್ತುಗಳನ್ನು ಹಾಕ್ತಾರೆ ಸರ್. ಆದರೆ ಪ್ರತಿ ವರ್ಷ ನಾವು ಷರತ್ತುಗಳನ್ನು ಯಾರು ಫಾಲೋ ಮಾಡಲ್ಲ. ಪೊಲೀಸ್ ಇಲಾಖೆ ಕೂಡ ಷರತ್ತುಗಳನ್ನು ಉಲ್ಲಂಘನೆ ಕೂಡ ಈ ವರ್ಷ ಏನಾದರೂ ಇದ್ರ ಬಗ್ಗೆ ಕಠಿಣ ಕ್ರಮ ಇದೆ? ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಪ್ರತಿಷ್ಠಾಪನೆ ಆಗುತ್ತೆ ಗಣೇಶ, ಅದಕ್ಕೆ ನಿಬಂಧನೆಗಳನ್ನು ಫಾಲೋ ಮಾಡುವಂಥದ್ದು ಪ್ರತಿಯೊಬ್ಬ ಆರ್ಗನೈಸರ್ಸು ಇರುವಂಥದ್ದು ಜವಾಬ್ದಾರಿ. ಸೊ ಏನಾದರೂ ವೈಲೇಷನ್ ಇದೆ ಅಂತ ಆ ಸಂದರ್ಭದಲ್ಲಿ ಅಗತ್ಯ ಕ್ರಮ. ಸರ್, ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ ಈಗ ನೋಡಿ ಸಾಕಷ್ಟು ಅಂಶಗಳಿದ್ದಾವೆ. ಒಂದು CCTV ಹಾಕುವಂಥದ್ದು ವಿಸರ್ಜನಾ ಸ್ಥಳದಲ್ಲಿ ಮತ್ತು ವಿಸರ್ಜನೆಗೆ ಕೈಗೊಳ್ಳುವಂತಹ ಪ್ರೊಸೆಷನ್ ರೂಟ್ ಏನಿದೆ ಅಲ್ಲಿ CCTV ಹಾಕಿ, ಮತ್ತು ಫ್ಲೆಕ್ಸು ಬ್ಯಾನರ್ಸ್ ಹಾಕುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ದ್ವೇಷ ಹರಡುವಂಥದ್ದು, ಕೋಮು ಪ್ರಚೋದಕ ಭಾವನೆಗಳನ್ನ ಕೆರಳಿಸುವಂಥ ಫ್ಲೆಕ್ಸಸ್ ಆಗಲಿ ಆ ಥರದ್ದು ಬ್ಯಾನರ್ಸ್ ಆಗಲಿ ಹಾಕಬಾರ್ದು. ಮತ್ತು ಬಂಟಿಂಗ್ಸ್ ಹಾಕುವಂಥ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ಧಾರ್ಮಿಕ ಸ್ಥಳಗಳಿರ್ತವೆ ಅಂಥದ್ದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಂತ ನಾವು ಆರ್ಗನೈಸರ್ಸ್ಗೆ ಹೇಳ್ತೀವಿ. ಅದ್ರ ಜೊತೆಗೆ ಯಾರು ನಮ್ಮ DJ ಮಾಡುವಂಥವ್ರು ಇದ್ದಾರೆ, ಅದೇ ರೀತಿ ಫ್ಲೆಕ್ಸು ಬ್ಯಾನರ್ಸು ಪ್ರಿಂಟಿಂಗ್ ಮಾಡುವಂಥವ್ರು ಯಾರಿದ್ದಾರೆ ಅವರೆಲ್ಲರಿಗೂ ಪ್ರತ್ಯೇಕ ಸಭೆಯನ್ನು ಮಾಡಿದ್ದಾರೆ. ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಹಿಂದೆ ಸಭೆಯನ್ನು ಕಮಿಷನರ್ ಏನಿದ್ದಾರೆ
ಎಲ್ಲರೂ ಭಾಳ ಸ್ಪಷ್ಟವಾಗಿ ಏನು ನಿಬಂಧನೆಗಳಿದ್ದಾವೆ ನಿಯಮಗಳು ಏನಿದೆ ಅನ್ನೋದನ್ನು ಹೇಳಿದರೆ ಆ ಪ್ರಕಾರ ಯಥಾವತ್ತಾಗಿ ಜಾರಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ. ಸರ್ SSLC ವಿದ್ಯಾರ್ಥಿ ಒಂದು ಕಿಡ್ನಾಪ್ ಆಗಿದೆ ಸರ್ ಏನು ಸರ್ ಗೋಕುಲ್ ಗೋಕುಲ್ ರೋಡಲ್ಲಿ ಒಬ್ಬ SSLC ವಿದ್ಯಾರ್ಥಿ ಕಿಡ್ನ್ಯಾಪ್ ಆಗಿದೆ ಅಂತ ನಮಗೆ ಮಾಹಿತಿ ಬಂತು. ಆಮೇಲೆ ನಂತರ ಆ ಹುಡುಗ ಎಲ್ಲಿದ್ದಾರೆ ಅಂತಂದರೆ ಆ ಹುಡುಗ ಅಲ್ಲಿನ ಶಾಲೆಯಲ್ಲಿ. ಸೊ ಆ ಹುಡುಗ ಇನ್ನೂ ಏನು ಹೇಳ್ತಾನೆ ಅದನ್ನು ಕೇಳಬೇಕು. ಇದ್ರ ಜೊತೆಗೆ ಅವರ ಪೋಷಕರು ಕೂಡ ಠಾಣೆಗೆ ಬಂದು ಏನಾಗಿದೆ ಅನ್ನೋದು ತಮಗೆ ಅನುಮಾನ ಇದೆ, ಈ ಥರ ಆಗಿದೆ ಅನ್ನೋದು ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣ ದಾಖಲು ಮಾಡ್ಕೊಳ್ಳಿ.